ಸಂಜೆಯಾದ್ರೆ ಸಾಕು ರಾಯಚೂರು ನಗರದ ಕೆಲ ಬಡಾವಣೆಗಳಲ್ಲಿ ವಿಪರೀತ ಹುಳುಗಳ ಕಾಟ ಶುರುವಾಗುತ್ತೆ. ಊಟ ಮಾಡೋದಕ್ಕೆ ಬಿಡಲ್ಲ, ನೀರು ಕುಡಿಯೋದಕ್ಕೆ ಬಿಡಲ್ಲ. ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಅಂದ್ರೆ ಅದು ಕೂಡ ಆಗ್ತಾ ಇಲ್ಲ. ಯಾಕೆ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಸಂಜೆಯಾದ್ರೆ ಸಾಕು ಮನೆ ಮನೆಗಳಿಗೆ ಹುಳುಗಳ ದಾಳಿ. ಹುಳುಗಳ ಕಾಟದಿಂದ ಸ್ಥಳೀಯರಿಗೆ ನಿತ್ಯ ನರಕಯಾತನೆ. ಹಾಟ್ ಬಾಕ್ಸ್ ನಲ್ಲಿ ಹುಳು, ರೊಟ್ಟಿಯಲ್ಲಿಯೂ ಹುಳು, ನೀರಿನಲ್ಲಿ ಹುಳು, ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಹುಳುಗಳೇ ತಮ್ಮ ಸಾಮ್ರಾಜ್ಯ ಕಟ್ಕೊಂಡಿವೆ. ಈ ಹುಳುಗಳ ಕಾಟದಿಂದ ರಾಯಚೂರು ನಗರದ ಆಶಾಪುರ ರಸ್ತೆಯ ಹನುಮಾನ್ ನಗರ ಜನತಾ ಕ್ವಾರ್ಟರ್ಸ್ ನಿವಾಸಿಗಳು ಹೈರಾಣಾಗಿ ಹೋಗಿದ್ದಾರೆ. ಸಂಜೆಯಾದ್ರೆ ಸಾಕು ಹೀಗೆ ಹಿಂಡು ಹಿಂಡಾಗಿ ಮನೆಗಳಿಗೆ ಹುಳುಗಳು ನುಗ್ಗಿ ಜನರ ನೆಮ್ಮದಿಯನ್ನ ಕಸಿದುಕೊಳ್ತಾ ಇವೆ. ಇದಕ್ಕೆಲ್ಲ ಕಾರಣ ಭಾರತ ಆಹಾರ ನಿಗಮದ ಗೋದಾಮು. ಅಲ್ಲಿನ ಅಕ್ಕಿ ಮೂಟೆಯಲ್ಲಿರುವ ಹುಳುಗಳು ಸಂಜೆಯಾದ್ರೆ ಸಾಕು ಮನೆಗಳತ್ತ ಹಾರಿ ಬರುತ್ತೆ. ಏರಿಯಾದ ಪ್ರತಿ ಮನೆಯ ಪ್ರತಿ ಜಾಗವನ್ನ ಆಕ್ರಮಿಸುವ ಹುಳುಗಳು ಬೆಂಬಿಡದ ಭೂತದಂತೆ ಕಾಡ್ತಿವೆ. ಹುಳುಗಳ ಕಾಟದಿಂದ ಅಡುಗೆ ಊಟ ಮಾಡೋದೇ ಜನರಿಗೆ ದುಸ್ತರವಾಗಿದೆ. ಮನುಷ್ಯರ ಕಣ್ಣು ಕಿವಿಗಳಿಗೆ ಬಂದು ಬೀಳುವ ಹುಳುಗಳಿಂದಾಗಿ ಜನರು ತಮ್ಮ ಮನೆಯಲ್ಲಿಯೇ ವಾಸಿಸಲು ಭಯ ಪಡುವಂತೆ ಮಾಡಿವೆ. ಕಿವಿಯಲ್ಲಿ ಹುಳು ಸೇರ್ಕೊಂಡು ಮಕ್ಕಳು ಆಸ್ಪತ್ರೆಗೆ ದಾಖಲಾದ ಉದಾಹರಣೆಗಳು ಇವೆ. ಮುಂಜಾನೆ ಕಸ ಗುಡಿಸಿದ್ರೆ ಕಸಕ್ಕಿಂತ ಹುಳುಗಳ ರಾಶಿಯೇ ಇರುತ್ತೆ. ಮೊದಲು ಈ ಹುಳುಗಳಿಂದ ಕಾಪಾಡಿ ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ಇದು ಗೋಡಂಬಿ ಧೂಳು ಮನ್ಯಾಗ ಕುಪ್ಪೆ 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 ಬೀಳ್ತದೆ ಸರ್. ಮನ್ಯಾಗ ಎಲ್ಲಿ ಬೇಕಲ್ಲೇ ಕಿವಿಯಾಗ ಹೊಕ್ಕನದು, ದವಾಖಾನಿಗೆ ಹೋಗೋದು, ನಮ್ದು ಇದೇ ಕೆಲಸ ಆಗ್ಬಿಟ್ಟದ. ಈ ಕೆಲಸ ಏನು ಮಾಡ್ಕೊಂತೀವಿ. ನಮ್ಮ ಊಟ ಗೀಟ ಮಾಡಂಬೇಡ ಸರ್, ಊಟ ಗೀಟ ಮಾಡಂಬೇಡ ಸರ್. ಗಂಗಾದಾಗ ಬೀಳ್ತಾವೆ ಸರ್, ಹಂಗಾವು ಗಂಗಾದಾಗ ಬೀಳ್ತಾವ. ಹುಡುಗರು ಕಿವಿಯಾಗ ಹೊಕ್ಕಂತಾವ. ಮನೆ ತುಂಬ ಹುಳುಗಳು ಎಲ್ಲೇ ನೋಡಿ ಅವೇ ಅದ ನೋಡಿ ಸರ್. ಬರೀ ಇದಾಗೆ ಸರ್, ವರ್ಷ ಇಷ್ಟೇ ಸರ್. ಯಾರು ಹೇಳೋರಿಲ್ಲ, ಅವ್ರು ಕೇಳೋರಿಲ್ಲ ಸರ್. ಮಳೆಗಾಲ ಬಂದಾಗ ಮಳೆಗಾಲ ಬರುವುದಕ್ಕಿಂತ ಮುಂಚೆ ಈ ಹುಳಗಳು ನಮಗೆ ಬರ್ತಾ ಇದೆ ಮನೆಗಳಲ್ಲಿ. ಈ ಹುಳಗಳು ಕಡಿತಾ ಇದೆ. ಚಿಕ್ಕ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾ ಇದೆ. ಆರೋಗ್ಯದ ನಮಗೆ ಈ ಒಂದು ಹುಳಗಳಿಂದ ನಮಗೆ ಆರೋಗ್ಯ ಕೆಟ್ಟು ಹೋಗ್ತಾ ಇದೆ. ಇದಕ್ಕೆ ನಾವು ಎಷ್ಟು ಅವರಿಗೆ ಕಂಪ್ಲೇಂಟ್ ಮಾಡಿದರೂ ಕೂಡ ಅವರು ಈ ಒಂದು ವಿಷಯದಲ್ಲಿ ನಮಗೆ ಉತ್ತರ ಕೊಡ್ತಾ ಇಲ್ಲ, ಪರಿಹಾರ ಆಗ್ತಾ ಇಲ್ಲ. ಆದ್ದರಿಂದ ಇವುಗಳಿಗೆ ನಮಗೆ ಪರಿಹಾರ ಕೊಡಬೇಕೆಂಬುದಾಗಿ ಈ ಒಂದು ಮಾಧ್ಯಮದ ಮುಖಾಂತರ ನಿಮಗೆ ಮನವಿ ಮಾಡಿಕೊಳ್ತಾ ಇದ್ದೇವೆ. ಮಳೆಗಾಲ ಆರಂಭದಲ್ಲಿ ಪ್ರತಿ ವರ್ಷ ಈ ಸಮಸ್ಯೆ ಎದುರಾಗುತ್ತಲೇ ಇದೆ. ಎಲ್ಲಿ ನೋಡಿದ್ರೂ ಹುಳುಗಳೇ ಕಾಣಸಿಗ್ತಾ ಇದ್ದು ಇಲ್ಲಿನ ಜನ ಊಟ ಮಾಡೋದೇ ಕಷ್ಟವಾಗಿದೆ. ತಟ್ಟಿಯಲ್ಲಿ ನೇರವಾಗಿ ಬಂದು ಬೀಳುತ್ತೆ. ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ಎಫ್ಎಸ್ಐ ಅಧಿಕಾರಿಗಳಿಗೆ ಕಷ್ಟ ಹೇಳ್ಕೊಂಡ್ರೂ ಹುಳುಗಳ ಉತ್ಪತ್ತಿ ನಿಯಂತ್ರಣ ಮಾಡ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇಲ್ಲಿನ ನಿವಾಸಿಗಳು ರೋಸಿ ಹೋಗಿದ್ದಾರೆ. 2012ಲಿದ್ದ ಇದ್ರ ಬಗ್ಗೆ ಬಹಳವಾಗಿ ಹೋರಾಟ ಮಾಡುತ್ತಿದ್ದಾರೆ. ಒಬ್ಬ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ಜರುಗಿಸುವಲ್ಲಿ ಏನಾಗುತ್ತೆ ಅಂತಂದರೆ ಅವರು ಹುಡುಗರಿಗೆ ಕಿವಿದಾಗ ಹೋಗೋದು, ಮುಗಿದಾಗ ಹೋಗೋದು, ಮತ್ತು ರಾತ್ರಿ ಮಲ್ಕೊಂಡು ನಿದ್ದೆ ಬರೋಂಗಿಲ್ಲ, ಭಾಳ ತೊಂದರೆ ತ್ರಾಸಾಗ್ತದೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾದ ನಿರ್ದೇಶನ ಕೊಡ್ರಿ. FC ಕಡೆ ಸ್ವಲ್ಪ ಅದ್ರಿಗೆ ಏನಾನ ಬೇರೆ ಕಡೆ ಏನಾನ ಹೊರಗಣ್ತಾರೆ, ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ, ಅದ್ರಿಗೆ ಏನಾನ ಪರಿಶೀಲನೆ ಮಾಡಿರಿ. ಪಬ್ಲಿಕ್ ಭಾಳ ತೊಂದರೆ ಆಗ್ತಿದೆ ಅಷ್ಟೇ. ಭಾರತದ ಆಹಾರ ನಿಗಮದ ಗೋದಾಮಿನಿಂದಾಗಿ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೂಡಲೇ ಅವರನ್ನ ಈ ಹುಳುಗಳ ಕಾಟದಿಂದ ಪಾರು ಮಾಡುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿದೆ. ವಿಜಯ್, ಪಬ್ಲಿಕ್ ಟಿವಿ, ರಾಯಚೂರು.